ಫ್ರೆಂಡ್ಸ್, ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದೆ. ಏನಪ್ಪ ಅದು ಅಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಂದ್ಬಿಟ್ಟು 15 ಲಕ್ಷ ಸಿಗಲಿದೆ, ಸಬ್ಸಿಡಿ ಪಡೆಯಬಹುದು. ಹೆಂಗಪ್ಪ ಅಂದರೆ, ಭಾರತ ಕೃಷಿ ಕ್ಷೇತ್ರದಲ್ಲಿ ಹೊಸ ಅಲೆ ಎಬ್ಬಿಸುತ್ತಿರುವಂತಹ ಯೋಜನೆಗಳ ಪೈಕಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಯೋಜನೆ ಒಂದು ಮಹತ್ವಪೂರ್ಣ ಹೆಜ್ಜೆ. ರೈತರನ್ನು ಕೇವಲ ಉತ್ಪಾದಕರಾಗಿಯೇ ಅಲ್ಲದೆ ಸಂಸ್ಕರಣಾ ಉದ್ಯಮಿಗಳನ್ನಾಗಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಂದು ನಿಲ್ಲಿಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ಕರ್ನಾಟಕ ಸರ್ಕಾರ ಬಂದ್ಬಿಟ್ಟು ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ, ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಈ ಬದಲಾವಣೆಯನ್ನು ತಂದಿದೆ. ಈ ಯೋಜನೆಯ ಗುರಿ ಏನಪ್ಪ ಅಂದರೆ, ಉದ್ಯಮಶೀಲ ರೈತರು ಈ ಯೋಜನೆಯನ್ನು ಮುಖ್ಯ ಉದ್ದೇಶವೇನೆಂದರೆ ರೈತರಿಗೆ ಶಾಶ್ವತ ಆದಾಯ ಮೂಲ ಕಲ್ಪಿಸುವುದು. ಕೇವಲ ಬೆಳೆದ ಧಾನ್ಯ, ಹಣ್ಣು, ತರಕಾರಿಯನ್ನು ಮಾರುಕಟ್ಟೆ ಮಾರಾಟ ಮಾಡುವುದರಲ್ಲೇ ಸೀಮಿತವಾಗದೆ ಅದನ್ನು ಸಂಸ್ಕರಿಸಿ ಮೌಲ್ಯವರ್ಧಿತ ಉತ್ಪನ್ನವನ್ನಾಗಿ ಪರಿವರ್ತನೆ ಮಾಡುವುದಲ್ಲಿ ಮತ್ತು ರೈತರ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸಬಹುದು. ಇದರಿಂದ ಸಾಧ್ಯವಾಗುತ್ತದೆ. ಹೀಗೆ ರೈತರು ಉದ್ಯಮಿ ಎನ್ನುವ ಕಲ್ಪನೆಯೂ ಸಹ ನಿಜವಾಗುತ್ತದೆ. ಇದಕ್ಕೆ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿರೋದು 206 ಕೋಟಿಗೆ ಸ್ಯಾಂಕ್ಷನ್ ಆಗಿದೆ. 2025ನೇ ಆರ್ಥಿಕ ವರ್ಷದಲ್ಲಿ ಮಾತ್ರವೇ ಈ ಯೋಜನೆ 206 ಕೋಟಿ ರೂಪಾಯಿ ಮೀಸಲಾಗಿದೆ. ಕನಿಷ್ಠ 5,000 ಹೊಸ ಸಂಸ್ಕರಣಾ ಉದ್ಯಮಿಗಳನ್ನು ಉಂಟು ಮಾಡುವ ಗುರಿಯೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಮುಂದಾಗಿದೆ. ಈ ಯೋಜನೆಗೆ ಅಗತ್ಯವಿದ್ದರೆ ಹೆಚ್ಚುವರಿ ಅನುದಾನ ನೀಡಲು ಸಹ ಸರ್ಕಾರ ಸಿದ್ಧವಾಗಿದೆ ಎಂದು ಕೃಷಿ ಸಚಿವ ಎನ್. ಚೆಲುವರಾಯಸ್ವಾಮಿಯವರು ಸ್ಪಷ್ಟಪಡಿಸಿದ್ದಾರೆ. ಸಬ್ಸಿಡಿ ಸೌಕರ್ಯಗಳೇನಪ್ಪ ಅಂದರೆ, ಪ್ರತಿ ಉದ್ಯಮಿಗೂ ಬಂದ್ಬಿಟ್ಟು 15 ಲಕ್ಷದವರೆಗೂ ಸಹಾಯವನ್ನು ಮಾಡಲಾಗುತ್ತದೆ. ಈ ಯೋಜನೆಯಡಿ ಹೊಸ ಆಹಾರ ಸಂಸ್ಕರಣಾ ಉದ್ದಿಮೆ ಆರಂಭಿಸಲು ಮತ್ತು ಚಲಿಸುತ್ತಿರುವ ಉದ್ಯಮವನ್ನು ವಿಸ್ತರಿಸಲು ಪ್ರಯತ್ನಿಸುವ ಉದ್ಯಮಿಗಳಿಗೆ 15 ಲಕ್ಷರವರೆಗೆ ಸಬ್ಸಿಡಿ ಲಭ್ಯವಿದೆ. ಇದರಲ್ಲಿ 9 ಲಕ್ಷ ರಾಜ್ಯ ಸರ್ಕಾರ, 5 ಲಕ್ಷ ಕೇಂದ್ರ ಸರ್ಕಾರದಿಂದ ದೊರೆಯಲಿದೆ. ಪ್ರಸ್ತುತ ಯೋಜನೆಯ ಲಾಭವನ್ನು ಸಹ ಬ್ಯಾಂಕ್ ಸಾಲದ ರೂಪದಲ್ಲಿ ಪಡೆಯಬೇಕಾಗುತ್ತದೆ. ಸ್ವಸಹಾಯ ಸಂಘ ಮತ್ತು ರೈತರ ಉತ್ಪಾದಕ ಸಂಸ್ಥೆಗಳು ಸ್ವಸಹಾಯ ಸಂಘಗಳಿಗೆ 4 ಲಕ್ಷದವರೆಗೆ ಕಡಿಮೆ ಬಡ್ಡಿ ದರದಿಂದ ಸಾಲ ಲಭ್ಯವಿದ್ದು, ರೈತ ಉತ್ಪಾದಕ ಕಂಪನಿಗಳು ಬಂದ್ಬಿಟ್ಟು ಸಹಕಾರಿ ಕಂಪನಿಗಳು ಹಾಗೂ FPOಗಳು 3 ಕೋಟಿ ರೂಪಾಯಿಗಳವರೆಗೆ ಸಬ್ಸಿಡಿ ಪಡೆದು ಪುಟ್ಟ ಪ್ರೊಸೆಸಿಂಗ್ ಘಟಕಗಳನ್ನು ಆರಂಭಿಸಬಹುದು. ಇದಕ್ಕೆಲ್ಲ ಯಾರು ಅರ್ಹರು ಅಂತಂದರೆ, 18 ವರ್ಷ ವಯಸ್ಸಿನವರು ಹೊಂದಿರುವಂತಹ ಯಾವುದೇ ವ್ಯಕ್ತಿ ಆಗಿರಬಹುದು. ಇದಕ್ಕೆ ಏನು ವಿದ್ಯಾಭ್ಯಾಸ ಇಲ್ಲ. ಹೊಸ ಬಿಸ್ನೆಸ್ ಆರಂಭಿಸಲು ಅಥವಾ ಇರುವಂತಹ ಹೊಸ ಬಿಸ್ನೆಸ್ ಆರಂಭಿಸ್ಬೋದು, ಇಲ್ಲಾಂದರೆ ಇರುವುದನ್ನೇ ಮುಂದುವರಿಸ್ಕೊಂಡು ಹೋಗೋದಕ್ಕೆ. ವಿದ್ಯಾರ್ಹತೆ ಬಂದ್ಬಿಟ್ಟು ಯಾವುದೇ ಬೇಡ. ಅದಾಗಿ ಯೋಜನೆಗೆ ಸಂಬಂಧಪಟ್ಟಂತಹ ತರಬೇತಿಯನ್ನು, ಅಂದರೆ ಯೋಜನೆಗೆ ಏನು ತರಬೇತಿ ಬೇಕೋ ಆ ತರಬೇತಿಯನ್ನು ಪಡ್ಕೋಬೇಕಾಗತ್ತೆ. ಬ್ಯಾಂಕ್ ಸಾಲದ ಮೂಲಕ ಸಬ್ಸಿಡಿ ಲಭ್ಯ. ಅರ್ಜಿಯ ವಿಧಾನ ಬಂದ್ಬಿಟ್ಟು ಸಂಪರ್ಕ ಮಾಹಿತಿ. ಪ್ರತಿ ಜಿಲ್ಲೆಯಲ್ಲಿರುವಂತಹ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. 400ಕ್ಕೂ ಹೆಚ್ಚು ಜಿಲ್ಲಾ ಸಂಪನ್ಮೂಲಗಳ ವ್ಯಾಪ್ತಿಗಳನ್ನು ನೇಮಕ ಮಾಡಿದ್ದಾರೆ. ಅವರಿಗೆ ತರಬೇತಿ ನೀಡಲಾಗಿದೆ. ಸಹಾಯವಾಣಿ ಬಂದ್ಬಿಟ್ಟು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ನಾನು ಮೊಬೈಲ್ ನಂಬರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಇಮೇಲ್ ID ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.